ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಸಂಧ್ಯಾ ಗೌಡ ವ್ಲಾಗ್ಸ. ನಾನು ವಾಯ್ಸ್ ಓವರ್ ಕೊಡೋದ್ರ ಜೊತೆಗೆ ನನ್ನ ಮಗಳು ವಾಯ್ಸನ್ನು ಕೇಳಿಸ್ತಾ ಇರುತ್ತೆ ಇನ್ನು ಮುಂದೆ. ಇಷ್ಟು ತಿಂಗಳುಗಳು ಯಾಕಪ್ಪ ನಾನು ವೀಡಿಯೋ ಅಪ್ಲೋಡ್ ಮಾಡಿಲ್ಲ ಅನ್ನೋದು ನಿಮ್ಗೆ ಇದರಲ್ಲೇ ಅರ್ಥ ಆಗ್ತಾ ಇರುತ್ತೆ. ಸೊ ನನ್ನ ಮಗಳನ್ನ ಇಟ್ಕೊಂಡು ವೀಡಿಯೋ ಮಾಡೋದು ಸ್ವಲ್ಪ ಕಷ್ಟನೇ ಆಗ್ತಿತ್ತು. ಚಿಕ್ಕವಳಿದ್ಲು, ಅದಕ್ಕೋಸ್ಕರ ಅವಳು ಮಲ್ಕೊಳ್ಳೋ ಟೈಮಲ್ಲಿ ನನ್ನ ಕೆಲಸ ಆಗ್ತಿತ್ತು, ಅವಳಿದ್ಮೇಲೆ ಅವಳು ನೋಡ್ಕೊಳ್ಳೋದೇ ಆಗ್ತಿತ್ತು. ಸ್ವಲ್ಪ ಕಷ್ಟ ಆಗ್ತಿತ್ತು, ಅದಕ್ಕೋಸ್ಕರ ಮಾಡೋಕ್ಕಾಗಲಿಲ್ಲ. ಸೊ ಇನ್ನು ಮುಂದೇನಾದರೂ ಟ್ರೈ ಮಾಡೋಣ, ವಿಡಿಯೋ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ, ಇದು ಮಂಡೇ ಈವ್ನಿಂಗ್ ವ್ಲಾಗ್ ಆಗಿರುತ್ತೆ. ಹಸಿ ತೊಗರಿಕಾಯಿ ಸಿಕ್ಕಿತ್ತು, ತುಂಬ ಚೆನ್ನಾಗಿತ್ತು, ಕಾಳೆಲ್ಲ ಚೆನ್ನಾಗಿತ್ತು. ಸೊ ಅದನ್ನು ಬಿಡಿಸ್ಕೊಂಡು ಕೂತಿದ್ದೀನಿ. ನನ್ನ ಮಗಳು ನನ್ನ ಜೊತೆ ಬಿಡಿಸ್ಕೊಂಡು ಕೂತಿದ್ದಾಳೆ. ನೋಡ್ತಾ ಇರ್ಬೋದು ಯಾವ ರೀತಿ ತರಲೆ ಮಾಡ್ತಾ ಇದ್ದಾಳೆ ಅಂತ. ಬನ್ನಿ, ಹಸಿ ಕಾಳು ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ. ಇದು ನನ್ನ ಸ್ಟೈಲಲ್ಲೇ ಮಾಡ್ತಿರೋದು, ಏನೂ ಇಲ್ಲ, ಸಿಂಪಲ್ಲಾಗಿ ಮಾಡಿದ್ದೀನಿ. ಮಸಾಲೆ ರುಬ್ಕೊಳ್ಳೋದಕ್ಕೆ ಫಸ್ಟಿಗೆ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ, ಹಾಗೆಯೇ ಒಂದು 2-3 ಸ್ಪೂನು ಹುರ್ಗಡ್ಲೆ, ಕೊತ್ತಂಬರಿ ಸೊಪ್ಪು, 1 ಇಂಚಷ್ಟು ಶುಂಠಿ ಮತ್ತು 2 ಟೊಮೊಟೊ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಈರುಳ್ಳಿ, ಒಂದು ಅರ್ಧ ಈರುಳ್ಳಿ ಆದರೆ ಸಾಕು. ಮತ್ತು 2 ಸ್ಪೂನು ಖಾರದ ಪುಡಿ, ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕ್ಕೋಬೋದು. ಇದನ್ನು ನುಣ್ಣಗೆ ರುಬ್ಕೊಂಡಿದ್ದೀನಿ. ಮತ್ತು ಒಂದು 2-3 ಎಸಳು ಬೆಳ್ಳುಳ್ಳಿನ ಜಜ್ಜಿ ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಮತ್ತು ಈರುಳ್ಳಿ ಅರ್ಧ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಅರ್ಧ ಈರುಳ್ಳಿ ರುಬ್ಬೋದಕ್ಕೆ ಹಾಕ್ಕೊಂಡಿದ್ದೀನಿ, ಇನ್ನು ಅರ್ಧ ಒಗ್ಗರಣೆಗೆ ಅಂತ ಎತ್ತಿಟ್ಕೊಂಡಿದ್ದೀನಿ. ಮತ್ತು 1 ಟೊಮೊಟೊ ಚಿಕ್ಕದಾಗಿ ಹೆಚ್ಚಿ ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಕುಕ್ಕರ್ ಇಟ್ಕೊಂಡು ಅದಕ್ಕೆ 2-3 ಸ್ಪೂನ್ ಆಯಿಲ್ ಹಾಕ್ಕೊಂಡು ಸಾಸಿವೆ ಹಾಕಿ, ಸಾಸಿವೆ ಚಿಟಪಟ ಅನ್ನುವಾಗ ಕರಿಬೇವಿನ ಸೊಪ್ಪು, ಹಾಗೆ ಈರುಳ್ಳಿ, ನೆಕ್ಸ್ಟು ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ. ಅದೊಂದು ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟು ಈರುಳ್ಳಿ, ಟೊಮೊಟೊ ಇಷ್ಟನ್ನು ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ನಾವಿಲ್ಲಿ ಏನು ಕಾಳನ್ನ ಬಿಡಿಸಿಟ್ಕೊಂಡಿದ್ದೀವೋ ಅದಕ್ಕೆ ಹಾಕ್ಕೋಬೇಕು. ನೀಟಾಗಿ ತೊಳೆದು ಇಟ್ಕೊಂಡಿದ್ದೆ. ಒಂದು ಆಲೂಗೆಡ್ಡೆ ಹಾಕ್ಕೊಂಡು, ನಿಮಗೇನು ತರಕಾರಿ ಬೇಕೋ ಅದಕ್ಕೆ ಹಾಕ್ಕೋಬೋದು. ಮಿಕ್ಸ್ ತರಕಾರಿ ಇದ್ರೂ ಹಾಕ್ಕೋಬೋದು, ಚೆನ್ನಾಗಿರುತ್ತೆ ಟೇಸ್ಟು. ಬದನೆಕಾಯಿ, ಬೀನ್ಸು, ಗೆಡ್ಡೆಕೋಸು ಏನಾದರೂ ಇದ್ರೂ ಹಾಕ್ಕೋಬೋದು. ನಾನಿಲ್ಲಿ ಬರೀ ಆಲೂಗೆಡ್ಡೆ ಹಾಕ್ಕೊಂಡಿದ್ದೀನಿ ಅಷ್ಟೇ. ಸಿಂಪಲಾಗಿ ಮಾಡ್ತಾಯಿದ್ದೀನಿ, ಪಟ ಅಂತ. ಸೊ ಇದನ್ನು ಹಸಿ ಕಾಳು ಆಗಿರೋದ್ರಿಂದ ಒಂದು ಸ್ವಲ್ಪ ಒಗ್ಗರಣೆ ಹಿಡಿಬೇಕು. ಅದರಿಂದ ಒಂದು 2-3 ನಿಮಿಷ ಫ್ರೈ ಮಾಡ್ಕೋಬೇಕು. ಹಾಗೆ ನೆಕ್ಸ್ಟು ನಾನಿಲ್ಲಿ ಏನು ಮಸಾಲೆನ ರುಬ್ಬಿಟ್ಕೊಂಡಿದ್ನೋ ಅದನ್ನು ಹಾಕ್ಕೊಂಡು ಮಿಕ್ಸಿ ಜಾರಿಗೇ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಕೂಡ ಹಾಕ್ಕೋತಾ ಇದ್ದೀನಿ. ನೆಕ್ಸ್ಟು ನಿಮಗೆ ಯಾವ ಕನ್ಸಿಸ್ಟೆನ್ಸಿಗೆ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ನೀರನ್ನ ಆ್ಯಡ್ ಮಾಡ್ಕೋಬೇಕು. ನೆಕ್ಸ್ಟು ಅದನ್ನು ನೋಡ್ತಾ ಇರ್ಬೋದು, ನಮಗೆ ಈ ಕನ್ಸಿಸ್ಟೆನ್ಸಿಲಿದ್ದರೆ ಸಾಕು. ನಮಗೆ ಮುದ್ದೆ ಮತ್ತು ರೈಸಿಗೆ ಬೇಕಿದು. ಸೊ ನಮಗಿಷ್ಟ ಆದರೆ ಸಾಕು. ಬೆಂದಾದ್ಮೇಲೆ ಇನ್ನೊಂದು ಸ್ವಲ್ಪ ಗಟ್ಟಿಯಾಗುತ್ತೆ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಂಡ್ರೆ 1 ವಿಷಲ್ ಅಷ್ಟೇ ಸಾಕು, ಕಾಳೆಲ್ಲ ಬೇಕೋ-ಬಿಡುತ್ತೆ. ಉಪ್ಪು ಹಾಕಿ ಅದು ಒಂದು ಕುದಿ ಬಂದಮೇಲೆ ಉಪ್ಪು ಖಾರ ಟೇಸ್ಟ್ ನೋಡಿ ನೆಕ್ಸ್ಟ್ ನಾವು ವಿಷಲ್ನ ಕೂಗಿಸ್ಕೋಬೇಕಾಗುತ್ತೆ. ಸಾಂಬಾರನ್ನ ಕುದಿಯಲಿಕ್ಕೆ ಬಿಟ್ಟು ಇಲ್ಲಿ ಬಂದೆ. ಏನು ಮಾಡ್ತಾ ಇದ್ದಾರೆ ಮಕ್ಕಳು ಅಂತ ನೋಡೋಣ ಅಂತ ಇಬ್ಬರು ಆಟಾಡ್ತಾ ಇದ್ದಾರೆ. ನನ್ನ ಮಗಳು ಹಾಲಲ್ಲಿ ಆಟಾಡೋದಲ್ಲದೆ ಈ ರೀತಿ ಬಂದು ಅಡುಗೆ ಮನೆಯಲ್ಲಿ, ಅದು ರೆಗ್ಯುಲರ್ ಜಾಗ ಅವಳದು, ಅಲ್ಲೇ ಕುತ್ಕೊಂಡು ಆಟಾಡೋದವಳು. ನೀವೇ ನೋಡ್ತಾ ಇರ್ಬೋದು ಯಾವ ರೀತಿ ಚೇಷ್ಟೆ ಮಾಡ್ಕೊಂಡು ಆಟಾಡ್ತಾಳೆ ಅಂತ. ನೀವೇ ನೋಡಿ ಎಂಜಾಯ್ ಮಾಡಿ.
ಆಟಾಡ್ತಾ ಇರಬೇಕಾದ್ರೆ ಟೈಮು ಕೂಡ ಅಲ್ಲೇ 8:30 ಆಗೋಗಿತ್ತು. ಸೊ ನನ್ನ ಮಗಳಿಗೂ ಕೂಡ ಹಶ್ವಾಗಿರುತ್ತೆ ಅಂದ್ಬಿಟ್ಟು ಸರಿನ ರೆಡಿ ಮಾಡ್ಕೋತಾ ಇದ್ದೀನಿ. ಸರಿ ಪೌಡ್ರು ಇದು ಮನೇಲೇ ಮಾಡಿರೋ ಅಂಥದ್ದು. ಅದೇನಾದರೂ ಬೇಕು ಅಂದರೆ ಯಾವ ರೀತಿ ಮಾಡ್ಕೊಂಡಿರೋದು ಅಂತಂದರೆ ಕೇಳಿ, ಅದರದ್ದು ಕೂಡ ವಿಡಿಯೋ ಮಾಡಾಕ್ತೀನಿ. ನನ್ನ ಮಗಳದು ಸರಿನ ರೆಡಿ ಮಾಡೋಷ್ಟೊತ್ತಿಗೆ ಸಾಂಬಾರು ಕೂಡ ಇಲ್ಲಿ ಕುದಿ ಬರ್ತಾ ಇದೆ, ನೀವೇ ನೋಡ್ತಾ ಇರ್ಬೋದು. ಈ ರೀತಿ ಮಸಾಲೆ ಎಲ್ಲ ಮೇಲೆ ಬಂದು ಒಂದು ಕುದಿ ಬಂದಾದಮೇಲೆ ಟೇಸ್ಟ್ ಎಲ್ಲ ನೋಡಿ ಕುಕ್ಕರ್ ಮುಚ್ಚಳನ ಕ್ಲೋಸ್ ಮಾಡ್ಕೋಬೇಕು. ಒಂದು ವಿಷಲ್ ಕೂಗಿಸಿದ್ರೆ ಸಾಕು. ಇಲ್ಲಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿತ್ತು. ಇನ್ನೊಂದು ಕಡೆ ನಾನು ರೈಸ್ಗೂ ಇಟ್ಕೊಬಿಟ್ಟಿದ್ದೀನಿ. ಸೊ ವಿಷಲ್ ಆದಮೇಲೆ ನೀವೇ ನೋಡ್ತಾ ಇರ್ಬೋದು ಸಾಂಬಾರು ಯಾವ ರೀತಿ ಬಂದಿದೆ. ಚೆನ್ನಾಗಾಗಿತ್ತು ಸಾಂಬಾರು, ಟೇಸ್ಟ್ ಕೂಡ ಸೂಪರಾಗಿತ್ತು. ನಾನಿಲ್ಲಿ ಮುದ್ದೆ ಜೊತೆಗೆ ಮಾಡಿದ್ದೆ. ಸೊ ಇದು ನೆಕ್ಸ್ಟ್ ಡೇ ಅಂದರೆ ಮಂಗಳವಾರದ ಬೆಳಿಗ್ಗೆ ವ್ಲಾಗ್ ಆಗಿರುತ್ತೆ. ಬೆಳಿಗ್ಗೆ ಚಪಾತಿ ಮತ್ತು ಅದೇ ಸಾಂಬಾರು ತುಂಬ ಚೆನ್ನಾಗಿ ಗಟ್ಟಿಯಾಗಿತ್ತು. ಸೊ ಅದಕ್ಕೆ ನಾನು ಚಪಾತಿ ಮಾಡ್ತಾಯಿದ್ದೀನಿ. ಚೆನ್ನಾಗಿತ್ತು ಸಾಂಬಾರು. ಇದ್ರ ಚಪಾತಿ ಜೊತೆಗೂ ಕೂಡ ಚೆನ್ನಾಗಿರುತ್ತೆ, ನೀವು ಮಾಡ್ಕೋಬೋದು. ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.